ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ತೇಜು. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಅಲಸಂದಿ ವಡೆ. ಬಿಸಿಯಾಗಿ ಮೃದುವಾಗಿ ಗರಿಗರಿಯಾಗಿರೋ ಅಲಸಂದಿ ವಡೆನ ಹೇಗೆ ಮಾಡೋದು ಅಂತ ನೋಡೋಣ. ಈ ವಡೆನ ನಾಳೆ ಮಾಡ್ತೀವಿ ಅನ್ನೋ ದಿವಸ ಇವತ್ತು ಬಂದ್ಬಿಟ್ಟು 1.5 ಕಪ್ ಅಷ್ಟು ಅಲಸಂದಿ ಕಾಳನ್ನ ನೆನೆ ಹಾಕಿದ್ದೆ. ಅದು ನಾಳೆ ಮಾಡಬೇಕಲ್ಲ, ಒನ್ ಡೇ ನೈಟ್ ಫುಲ್ ಎಲ್ಲ ನೆನ್ಕೋಬೇಕು. ನೆನ್ಕೊಂಡಾದ್ಮೇಲೆ ಈ ರೀತಿ ಇರ್ತವೆ. ಇದಕ್ಕೆ ಈರುಳ್ಳಿ ಹಚ್ಚಿಟ್ಕೋಬೇಕು. ನೋಡಿ, ನೆಂದಿರ ಅಂತ ಅಲಸಂದಿ ಕಾಳನ್ನ ಮಿಕ್ಸಿ ಜಾರಲ್ಲಿ ಈ ರೀತಿ ಹಾಕ್ಕೋಬೇಕು. ಇದ್ರಲ್ಲೇ 3 ಹಸಿಮೆಣಸಿನ್ಕಾಯಿ ಮತ್ತೆ ಸ್ವಲ್ಪ ಸಣ್ಣದಾಗಿ ಹಚ್ಚಿಟ್ಕೊಂಡಿರ್ತೀವಲ್ಲ, ಸ್ವಲ್ಪ ಈರುಳ್ಳಿ ಮತ್ತೆ ಒಂದಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಇಷ್ಟು ಶುಂಠಿ ಹಾಕ್ಕೋಬೇಕು, ಹಸಿ ಶುಂಠಿ, ಮತ್ತೆ ಒಂದು 1/4 ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಮಿಕ್ಸಿ ಮಾಡ್ಕೋಬೇಕು. ಈ ಕಾಳನ್ನೆಲ್ಲ ನುಣ್ಣಗೆ ಮಾಡ್ಕೋಬಾರ್ದು, ಈ ರೀತಿ ತರಿಯಾಗಿ ಮಾಡ್ಕೋಬೇಕು. ವಿಡಿಯೋದಲ್ಲಿ ತೋರಿಸ್ತಾ ಇದೀನಲ್ಲ ಆ ರೀತಿ. ನೋಡಿ, ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಈ ಪ್ಲೇಟಲ್ಲಿ ಹಾಕ್ಕೋಬೇಕು. ಮತ್ತೆ ಈ ಒಂದು ಬೌಲ್ ತಗೊಂಡು ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಕಾಳುಗಳನ್ನೆಲ್ಲ, ಅದನ್ನ ಈ ರೀತಿ ಎಲ್ಲ ಬೌಲಾಗಿ ಹಾಕ್ಕೋಬೇಕು. ಮತ್ತೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಈರುಳ್ಳಿನೂ ಆ್ಯಡ್ ಮಾಡ್ಕೋಬೇಕು. ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 1 ಸ್ಪೂನ್ ಆಗೋಷ್ಟು ಉಪ್ಪು, ಮತ್ತೆ ಒಂದು 1/4 ಸ್ಪೂನ್ ಆಗೋಷ್ಟು ಸೋಡಾ ಪೌಡರ್, ಮತ್ತೆ ಒಂದು 1/4 ಸ್ಪೂನ್ ಆಗೋಷ್ಟು ಓಬಿನ ಕಾಳು ಹಾಕ್ಕೋಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ ನಾವು ಆಲ್ರೆಡಿ ಕೊತ್ತಂಬರಿ ಸೊಪ್ಪು ಮಿಕ್ಸಿಯಲ್ಲೇ ಹಾಕಿದ್ವಲ್ಲ, ಹಾಗಾಗಿ ಇದರಲ್ಲಿ ಏನು ನಿಮಗೆ ಬೇಕು ಅಂದರೆ ಮತ್ತೆ ಹಾಕ್ಕೊಳ್ರಿ, ಇಲ್ಲಾಂದರೆ ಬೇಡ. ಆಲ್ರೆಡಿ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ, ಮತ್ತೆ ಒಂದು ಬೇಸನ್ ತಗೊಂಡು ಅದರಲ್ಲಿ ಟಿಶ್ಯೂ ಪೇಪರ್ ಹಾಕಿ ಇಟ್ಟಿದ್ದೆ ಕರ್ದು ಹಾಕೋಕ್ಕೆ. ನೋಡಿ, ಈ ರೀತಿ ಎಣ್ಣೆ ಕಾಯ್ದೈತೋ ಇಲ್ಲೋ ಅಂತ ಒಂದು ಸ್ವಲ್ಪ ತಗೊಂಡು ಹಾಕಿದ್ದೀನಿ. ಮತ್ತೆ ಇವಾಗ ಎಣ್ಣೆ ಕಾದಿರೋ ಅದರಲ್ಲಿ ಸ್ವಲ್ಪ ಉಂಡೆ ಥರ ಮಾಡಿಕೊಂಡು ಸಣ್ಣದಾಗಿ ಈ ರೀತಿ ಹಾಕ್ಕೋಬೇಕು. ಈ ವಡೆ ಹೆಂಗೆ ಅಂದರೆ ಎಣ್ಣೆ ಹಾಕ್ತಿದ್ದಂಗೆ ಕಲರ್ ಚೇಂಜ್ ಆಗೋಗುತ್ತೆ. ಕಲರ್ ಚೇಂಜ್ ಆಗಿದೆ ಅಲ್ಲ, ಬೇಗ ಇದಾಗೋಗಿದೇನೋ, ಬೆಂದಿದೆ ಅನ್ಕೊತೀವಿ. ಆದರೆ ಮೇಲ್ ಮಾತ್ರ ಕಲರ್ ಚೇಂಜ್ ಆಗಿರುತ್ತೆ ಅಷ್ಟೇ. ಆಗಲಿ, ಒಳಗಡೆ ಎಲ್ಲ ಹಸಿ ಇರುತ್ತೆ. ಹಾಗಾಗಿ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿ ಬೆಂದಿರ್ತವೆ ಒಳಗಡೆ ಎಲ್ಲ. ನೋಡಿ, ಹಿಂಗೆ ಹಾಕ್ತಿದ್ದೀನೋ ಇಲ್ವೋ, ಮೇಲ್ಗಡೆ ಎಲ್ಲ ಕಲರ್ ಚೇಂಜ್ ಆಗೋಗಿದೆ. ಇದೇನಕ್ಕಪ್ಪ ಈ ರೀತಿ ಚೇಂಜ್ ಆಗ್ತವೆ ಕಲರ್ ಅಂದರೆ, ಅಲಸಂದಿ ಕಾಳು ಮೇಲೆ ಸಿಪ್ಪೆ ಇರುತ್ತಲ್ಲ, ಹಾಗಾಗಿ ಆ ಕಲರ್ ಆಗಿ ಬರುತ್ತೆ. ಅಲಸಂದಿ ಕಾಳನ್ನ ಬೇಳೆ ಮಾಡಿರ್ತಾರಲ್ಲ, ಅದನ್ನು ಬೇಳೆ ಮಾಡಿದಾಗ ಸಿಪ್ಪೆಯಲ್ಲಿ ಹೋಗಿರುತ್ತಲ್ಲ, ಆ ಬೇಳೆ ನೆನೆ ಹಾಕಿ ಈ ರೀತಿ ವಡೆ ಮಾಡಿದ್ರೆ ಇಷ್ಟೊಂದು ಕಲರ್ ಬರೋದಿಲ್ಲ ಹಾಕಿದ ತಕ್ಷಣ. ನೀವು ಬೇಕು ಅಂದರೆ ಆ ರೀತಿ ಆದರೂ ಮಾಡ್ಕೋಬೋದು, ಇಲ್ಲ ಅಂದರೆ ಒಣಗಿರೋ ಕಾಳನ್ನ ನೆನೆ ಹಾಕಿ ಆದರೂ ಮಾಡ್ಕೋಬೋದು, ಇಲ್ಲಾಂದರೆ ಹಸಿ ಕಾಳನ್ನಾದ್ರೂ ಮಾಡ್ಕೋಬೋದು. ಹೆಂಗೆ ಮಾಡಿಕೊಂಡ್ರು ಟೇಸ್ಟ್ ಮಾತ್ರ ಒಂದೇ ಥರ ಇರುತ್ತೆ. ಗರಿಯಾಗಿ ಬರುತ್ತೆ ಮತ್ತು ಸ್ಮೂತಾಗಿ ಬರುತ್ತೆ. ನೋಡಿ, ನಾನು ಇಲ್ಲಿ ಎಲ್ಲ ಫ್ರೈ ಆದಮೇಲೆ ಇದೆಲ್ಲ ಕರ್ದಾದ್ಮೇಲೆ ತೆಗ್ದಾಕ್ತಿದ್ದೀನಿ. ನೋಡಿ, ನಿಮಗೆ ಕೈಯಲ್ಲಿ ಹಾಕ್ಬೇಕಾದ್ರೆ ಎಣ್ಣೆ ಸಿಡಿಯುತ್ತೆ ಅಂತ ಭಯ ಆದರೆ, ಇದು ಕಾಫಿ ಟೀ ಸೋಸಾ ಫಿಲ್ಟರ್ ಇರುತ್ತಲ್ಲ, ಆ ಫಿಲ್ಟರಲ್ಲಿ ಈ ರೀತಿ ಒಂದು ಬಾಲಷ್ಟು ಇದು ಹಿಟ್ಟು ತಗೊಂಡು ಅದ್ರ ಮೇಲೆ ಇಕ್ಬಿಟ್ಟು ಮಧ್ಯದಲ್ಲಿ ಹೋಲ್ ಮಾಡಿಬಿಟ್ಟು ಈ ರೀತಿ ಎಣ್ಣೆಯಲ್ಲಿ ಹಾಕಿದ್ರೆ ವಡೆ ಥರ, ಇಡ್ಲಿ ವಡೆ ಬರುತ್ತಲ್ಲ ಆ ವಡೆ ಥರ ಆಗುತ್ತೆ. ನೋಡಿ, ಇಲ್ಲಿ ಎಲ್ಲವನ್ನು ಇದೇ ಥರ ಹಾಕ್ತಾ ಇದ್ದೀನಿ ನಾನು. ನಿಮಗೆ ಆ ಥರ ಕಷ್ಟ ಅನಿಸಿದ್ರೆ ಈ ಥರ ಆದರೂ ಹಾಕ್ಕೋಬೋದು. ಈ ರೀತಿ ಹಾಕೋದ್ರಿಂದ ಎಣ್ಣೆ ಏನು ಕೈಗೆ ಸಿಡಿಯೋದಿಲ್ಲ, ಹಾಗಾಗಿ ಈ ರೀತಿ ಆದರೂ ಹಾಕ್ಕೋಬೋದು. ಇಲ್ಲ ನಮಗೇನು ಆಗೋದಿಲ್ಲ ಅಂದರೆ ಆ ರೀತಿ ಆದರೂ ಹಾಕ್ಕೋಬೋದು. ನೋಡಿ, ಇಲ್ಲಿ ಎಲ್ಲ ಚೆನ್ನಾಗಿ ಕಲರ್ ಬರ್ತಾ ಇದ್ದಾವೆ. ಇಲ್ಲಿ ಈ ವಡೆನ ಯಾರು ಬೇಕಾದರೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ, ಸ್ಮೂತಾಗಿರುತ್ತೆ. ವಯಸ್ಸಾದವ್ರ ಸಮೇತ ತಿನ್ಬೋದು, ಅಷ್ಟು ಸ್ಮೂತ್ ಇರ್ತವೆ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಇದೊಂದು ಥರ ಹಾಕೋದು. ಸಣ್ಣದಾಗಿ ಇಷ್ಟು ಬಾಲ್ ಥರ ತಗೊಂಡು ಕೈಯಲ್ಲೇ ಈ ರೀತಿ ರೊಟ್ಟಿ ತಟ್ಬಿಟ್ಟು ಈ ರೀತಿ ಹಾಕ್ಕೊಳೋದು ಎಣ್ಣೆದಲ್ಲಿ. ಮತ್ತೆ ಇನ್ನೊಂದು ಥರನೂ ಹಾಕ್ತಾರೆ, ಬೌಲಲ್ಲಿ ಕರ್ಚೀಫ್ ಹಾಕ್ಬಿಟ್ಟು ಅದ್ರ ಮೇಲೆ ಎಣ್ಣೆ ಹಚ್ಬಿಟ್ಟು ಅದ್ರ ಮೇಲೆ ಇಟ್ಟಿಟ್ಟು ಅದನ್ನ ಮಧ್ಯದಲ್ಲಿ ಹೋಲ್ ಮಾಡಿ ಅದನ್ನು ಹಾಕ್ತಾರೆ. ನಾನು ಇದರಲ್ಲಿ ತೋರಿಸಿಲ್ಲ. ನಿಮಗೆ ಯಾರಿಗಾದ್ರೂ ಗೊತ್ತು ಅಂದರೆ ಅದೇ ರೀತಿ ಮಾಡ್ಕೊಳ್ಳಿ. ಈ ವಡೆನ ಈವ್ನಿಂಗ್ ಟೈಮ್ಸ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ, ಸ್ನ್ಯಾಕ್ಸ್ ಥರ. ಈ ವಡೆನ ಚಟ್ನಿ ಜೊತೆಲಾದರೂ ತಿನ್ಬೋದು, ಮತ್ತು ಏನಾದರೂ ನಿಮಗೆ ಖಾರದ ಚಟ್ನಿ ಅಂತಾರಲ್ಲ ಹಸಿಮೆಣಸಿನ್ಕಾಯಿ ಹಾಕಿ, ಆ ಚಟ್ನಿ ಜೊತೆಲಾದರೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಎಷ್ಟು ಸ್ಮೂತಾಗಿ ಬಂದಿದ್ದಾವೆ ಎಲ್ಲ ವಡೆಗಳು. ಈ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆಯಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಅದ್ರ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿ ವಿಡಿಯೋನು ನಿಮಗೆ ನೋಟಿಫಿಕೇಶನ್ ರೀತಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.